ನಮಸ್ಕಾರ, ನಾನು ವೀಣಾ ಜಯಶಂಕರ. ಇದೇ ಮಾರ್ಚ್ 9ನೇ ತಾರೀಕಿಂದ ಕೃಷ್ಣ ರುಕ್ಕು ಅನ್ನೋ ಹೊಸ ಧಾರಾವಾಹಿ ಬರ್ತಾ ಇದೆ. ಕೃಷ್ಣ ರುಕ್ಕು ಧಾರಾವಾಹಿಯಲ್ಲಿ ಒಂದು ಮುಖ್ಯವಾದ ಪಾತ್ರದಲ್ಲಿ ದಿವ್ಯಶ್ರೀ ನಾಯಕ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಇವತ್ತು ಅವ್ರು ನನ್ನ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹೆಲೋ, ಹಾಯ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಬಾರಿಗೆ ಜಿ ಕನ್ನಡದಲ್ಲಿ ಆಕ್ಟ್ ಮಾಡ್ತಾ ಇದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಜಿ ಕುಟುಂಬಕ್ಕೇನು ಮೊದಲನೇದಲ್ಲ, ಜಿ ಪವರ್ ಅಂತ ಒಂದು ಹೊಸ ಚಾನಲ್ ಏನು ಲಾಂಚ್ ಮಾಡಿದ್ರು, ಅದರಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೆ, ಶುಭಶ್ರೀ ಶೀಘ್ರಂ ಅಂತ. ಇದು ಜಿ ಮೇನಲ್ಲಿ ಮಾಡ್ತಾ ಇರೋದು ತುಂಬ ಖುಷಿ. ಬಿಕಾಸ್ ಒಂದು ಆರ್ಟಿಸ್ಟ್ಗೆ, ಅದರಲ್ಲೂ ಟೆಲಿವಿಷನ್ ಆರ್ಟಿಸ್ಟ್ಗೆ ಚಾನಲ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಜಿ ಕನ್ನಡ ಎಲ್ರಿಗೂ ಗೊತ್ತಿದೆ, ಟಾಪಲ್ಲಿರುವಂತಹ ಚಾನಲ್ಲು. ಸೊ ಆ ಚಾನಲಿಗೆ ಕೆಲಸ ಮಾಡೋದು ಒನ್ ಆಫ್ ಮೈ ಡ್ರೀಮ್ಸ್. ಸೊ ಅದೀಗ ಸಾಕಾರಗೊಂಡಿದೆ ಅಂತ ಅನ್ಕೋತೀನಿ. ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ. ಪ್ರೋಮೋದಲ್ಲಿ ನೋಡಿದ್ವಿ ನಿಮ್ಮನ್ನ ತುಂಬ ಅಗ್ರೆಸಿವ್ ಆಗಿ ನೀವೊಂದು ಎಂಟ್ರಿ ತಗೊಳ್ತಾ ಇರುವಂಥ ಸೀನ್ ಪ್ರೋಮೋದಲ್ಲಿ ಬಿಟ್ಟಿದ್ದಾರೆ. ಪಾತ್ರ ನೋಡ್ತಿದ್ರೇ ಗೊತ್ತಾಗ್ತಿದೆ, ಪ್ರೋಮೋ ನೋಡಿದ್ರೆ ತುಂಬ ಪವರ್ಫುಲ್ ಆಗಿದೆ ಅಂತ. ಪಾತ್ರಕ್ಕೆ ನಿಮ್ಮ ಪ್ರಿಪ್ರೇಷನ್ಸ್ ಹೇಗಿತ್ತು, ಅಥವಾ ಎಷ್ಟು ವಿಭಿನ್ನವಾಗಿದೆ ನೀವು ಮಾಡಿರೋ ಪಾತ್ರಗಳಿಗಿಂತ ಇದು? ಈ ರೋಲ್ ನಾನು ಯೂಶ್ವಲಿ ಇಲ್ಲಿ ತನಕ ನೆಗೆಟಿವ್ ರೋಲ್ಸ್ ತುಂಬ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನಾನು ಮಾಡ್ತಿರೋ ರೋಲ್ ಹೆಂಗಿದೆ ಅಂತಂದರೆ, ಒಂದು ಹೋಮ್ಲಿ ಕ್ಯಾರೆಕ್ಟರ್ ಇದು. ಆ್ಯಕ್ಚುಲಿ ನನಗೆ ಹೋಮ್ಲಿ ಕ್ಯಾರೆಕ್ಟರ್ ಮಾಡೋದು ಇಷ್ಟ. ಅಂದರೆ ಹೊಸದು ಅಂತ ನನಗೆ ಅನ್ಸಲ್ಲ. ಅಂದರೆ ನನ್ನ ರಿಯಲ್ ಕ್ಯಾರೆಕ್ಟರ್ ಅದು. ಯೂಶ್ವಲಿ ನನ್ನ ಹೊರಗಡೆ ತುಂಬ ಜನ ಅಕ್ಕ ಅನ್ನೋ ರೀತಿಲಿ ಪ್ರೀತಿ ಮಾಡ್ತಾರೆ. ಸೊ ನನಗದು ತುಂಬ ಇಷ್ಟ. ಸೊ ಅದಕ್ಕೆ ಯಾವುದು ಪ್ರಿಪ್ರೇಷನ್ ಬೇಕಾಗಿರಲಿಲ್ಲ ಒಂದು. ಆಮೇಲೆ ಈ ಕ್ಯಾರೆಕ್ಟ್ರಲ್ಲಿ ಏನಿದೆ ಅಂದರೆ 2 ಶೇಡ್ ಇದೆ. ನಾನು ಸಾಧು ಇದ್ದಾಗ ಸಾಧುವಾಗಿರ್ತೀನಿ, ಅದೇ ಅಣ್ಣನ ವಿಚಾರ ಅಂತ ಬಂದಾಗ ನಾನು ಅಷ್ಟೇ ಅಗ್ರೆಸಿವ್ ಆಗ್ತೀನಿ. ಸೊ ನನಗೆ ಇಲ್ಲಿ 2 ಥರದ ಕ್ಯಾರೆಕ್ಟರ್ ಸಿಗುತ್ತೆ. ಅಂದರೆ ಸಾಫ್ಟ್ ನೇಚರ್ ಹಾಗೆ ಅಗ್ರೆಸಿವ್. ಸೊ ಎರಡನ್ನೂ ಮಾಡ್ಕೊಂಡು ಹೋಗುವಂಥದ್ದು ಚಾಲೆಂಜು. ಆ ಚಾಲೆಂಜಿಗೆ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದು ಡೈರೆಕ್ಟರ್ ಸರು. ಸ್ಟಾರ್ಟಿಂಗಲ್ಲಿ ನಮಗೆ ಕ್ಯಾರೆಕ್ಟರ್ನ ಫಸ್ಟ್ ಕೂರಿಸಿದ್ದು ದಿಲೀಪ್ ಸರ್, ನಮ್ಮ ಪ್ರೊಡ್ಯೂಸರು. ದಿಲೀಪ್ ಸರೇ ಸ್ಟಾರ್ಟಿಂಗಲ್ಲಿ ನಮಗೆ ಡೈರೆಕ್ಷನ್ ಮಾಡ್ತಾಯಿದ್ರು. ಸೊ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್ ಅಂತ ನಾನು ಹೇಳ್ಬೋದು. ಸೊ ಕ್ಯಾರೆಕ್ಟರ್ ಕೂರಿಸಿದ್ದಲ್ಲ ಅವರು, ಹಾಗಾಗಿ ನಡ್ಸ್ಕೊಂಡು ಹೋಗ್ತಿದೆ. ಸೊ ಮೇಯ್ನ್ ಕ್ಯಾರೆಕ್ಟರ್ ಕೂರಿಸೋಕ್ಕೆ ಅವರು ಸಪೋರ್ಟ್ ಮಾಡಿದ್ರಿಂದ ನಡ್ಕೊಂಡು ಹೋಗ್ತಾ ಇದೆ. ಹೊಸ ಪ್ರೊಡಕ್ಷನ್ ನಿಮಗೆ ದಿಲೀಪ್ ಸರ್ ಜೊತೆಗೆ. ಪ್ರೊಡಕ್ಷನಲ್ಲಿ ಅವ್ರು ಹೇಗಿರ್ತಾರೆ? ತುಂಬ ಸ್ಟ್ರಿಕ್ಟಾ, ಅಥವಾ ಡೈರೆಕ್ಷನ್ ಮಾಡುವಾಗ ಅವ್ರು ಹೇಗಿರ್ತಾರೆ, ಅಥವಾ ಆರಾಮಾಗೆ ಚಿಲ್ಲಾಗಿ ನಡ್ಸ್ಕೊಂಡು ಹೋಗ್ತಾರೆ? ಧೃತಿ ಕ್ರಿಯೇಷನ್ಸ್ ಎಲ್ರಿಗೂ ಗೊತ್ತಿರ್ಬೋದು. ದಿಲೀಪ್ ಸರ್, ವಿದ್ಯಾ ಮೇಡಮ್ ನಡ್ಸ್ಕೊಂಡು ಹೋಗ್ತಿರುವಂಥ ಒಂದು ಅದ್ಭುತವಾದ ಪ್ರೊಡಕ್ಷನ್ ಇದು. ಅವ್ರಿಗೆ ಗೊತ್ತಿದೆಯೋ ಇಲ್ವೋ, ನನಗೆ ಈ ಪ್ರೊಡಕ್ಷನಿಂದ ತುಂಬ ಸತಿ ಮುಂಚೆ ಕಾಲ್ ಬಂದಿತ್ತು ಒಂದಷ್ಟು ಪ್ರಾಜೆಕ್ಟ್ಸ್ಗೆ. ಬಟ್ ಒಂದಷ್ಟು ಕಾರಣಗಳಿಗೆ ಅದನ್ನು ಮಾಡೋಕ್ಕಾಗಿರಲಿಲ್ಲ. ಕೆಲವೊಂದು ಕ್ಯಾರೆಕ್ಟರ್ಗೆ ನಾನು ಸೂಟ್ ಆಗ್ತಿರ್ಲಿಲ್ಲ. ಈ ಥರದ್ದೆಲ್ಲ ಆಗಿ ನನಗೆ ಅದು ಅವಕಾಶ ತಪ್ಪಿ ಹೋಗಿತ್ತು. ಈಗ ಪ್ರೊಡಕ್ಷನ್ ಸಿಕ್ಕಿರೋದು ನನಗೆ ತುಂಬ ಖುಷಿ. ಆ್ಯಕ್ಚುಲಿ ಪ್ರೊಡ್ಯೂಸರ್ ಅಂದರೆ ಒಂದು ಆ್ಯಟಿಟ್ಯೂಡ್ ಮೈಂಟೈನ್ ಮಾಡ್ತಾರೆ ಅನ್ನೋದು ಸಾಮಾನ್ಯ ಜನರ ತಲೆಯಲ್ಲಿ ಕೂತಿರುತ್ತೆ. ಬಟ್ ನಾನು ನೋಡಿರುವಂಥ, ಇಲ್ಲಿ ತನಕ ನಾನು ಕೆಲಸ ಮಾಡಿರುವಂಥ ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್ ಅಂತ ಹೇಳ್ಬೋದು. ನಾನು ಇದು ಮಾತಿಗೆ ಹೇಳ್ತಾ ಇಲ್ಲ, ಮನಸಾರೆ ಹೇಳ್ತಾ ಇದ್ದೀನಿ. ಬಿಕಾಸ್ ವಿದ್ಯಾ ಮೇಡಮ್ ಎಸ್ಪೆಷಲಿ, ಒಂದು ಹೆಣ್ಣಿನ ಮನಸ್ಸು ಅಥವಾ ಹೆಣ್ಣಿನ ಕಷ್ಟ ಹೆಣ್ಣಿಗಷ್ಟೇ ಅರ್ಥ ಆಗಕ್ಕೆ ಸಾಧ್ಯ. ಸೊ ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದು ವಿದ್ಯಾ ಮೇಡಮ್. ನಮಗೆ ಬೇಕು ಬೇಡಗಳನ್ನು ನಾವು ಕೇಳದೇನೆ ಅವರು ಪೂರೈಸ್ತಾರೆ. ಸೊ ವಿದ್ಯಾ ಮೇಡಮ್, ದಿಲೀಪ್ ಸರ್, ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್. ಒನ್ ಲಾಸ್ಟ್ ಕ್ವೆಶನ್ ನಿಮಗೆ. ತುಂಬ ಚಾಲೆಂಜಿಂಗ್ ಅಂತ ಅನಿಸಿದ್ದು ಪಾತ್ರ ಕಟ್ಕೊಳ್ಳುವಾಗ ಏನು ಅಂತ? ಚಾಲೆಂಜಿಂಗ್ ಅಂತ ಅನ್ಸಿದ್ದು ಅದೇ ನಾನು ಆವಾಗಲೇ ಹೇಳಿದ್ನಲ್ಲ, ಅಟ್ ಎ ಟೈಮ್ ನೀವು 2 ಶೇಡ್ನ ಮಾಡಬೇಕಾಗತ್ತೆ. ಇಲ್ಲಿ ಮನೆಯಲ್ಲಿ ಅಮ್ಮ ತಂಗಿ ಅಣ್ಣ ಅಂತೆಲ್ಲ ಬಂದಾಗ ತುಂಬ ಪ್ರೀತಿಯಿಂದ ನಡ್ಕೊಳ್ಳುವಂಥ ಒಂದು ಕೇರಿಂಗ್ ಅಕ್ಕ ಕ್ಯಾರೆಕ್ಟರು. ಅದೇ ಅಣ್ಣನ ವಿಚಾರದಲ್ಲಿ ಯಾರಾದರೂ ಅಣ್ಣಗೆ ಮೋಸ ಮಾಡಿದ್ರೆ, ಅಥವಾ ಅಣ್ಣಗೆ ಯಾರಾದರೂ ನೋವು ಮಾಡಿದ್ರೆ ತಕ್ಷಣವೇ ನಾನು ಟ್ರಿಗರ್ ಆಗ್ತೀನಿ. ಸೊ 2 ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಯಿತು. ಈಗ ಹೋಗ್ತಾ ಚೆನ್ನಾಗಿ ಬರ್ತಾ ಇದೆ. ಮಾರ್ಚ್ 9ನೇ ತಾರೀಕು ಬರ್ತಾ ಇದೆ, 6:30. ಆಲ್ ದಿ ಬೆಸ್ಟ್ ನಿಮಗೆ, ಎಲ್ಲ ಒಳ್ಳೇದಾಗಲಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.